ಕರ್ನಾಟಕದ ಸುಪ್ರಸಿದ್ಧ ಸಿಹಿ ತಯಾರಿಕಾ ಸಂಸ್ಥೆಗಳಲ್ಲಿ ಒಂದಾದಂತಹ ಇಂಡಿಯಾ ಸ್ವೀಟ್ ಹೌಸ್ ಇವತ್ತು ತನ್ನ 24ನೆಯ ಶಾಖೆಯ ನೂತನ ಮಳಿಗೆಯನ್ನು ಆರಂಭ ಮಾಡಿದೆ. ಕೆಂಗೇರಿ ಉಪನಗರದ 1ನೇ ಮುಖ್ಯ ರಸ್ತೆಯಲ್ಲಿ ಆರಂಭವಾದ ನೂತನ ಶಾಖೆಯನ್ನ ಪಬ್ಲಿಕ್ ಟಿವಿಯ ಮುಖ್ಯಸ್ಥರಾದ HR ರಂಗನಾಥ್ ಸರ್ ಹಾಗೂ ಹಿರಿಯ ಕಲಾವಿದರಾದ ಸಿಹಿ ಕಹಿ ಚಂದ್ರು ಉದ್ಘಾಟನೆ ಮಾಡಿ ಶುಭ ಕೋರಿದ್ರು. ಈ ಇಂಡಿಯಾ ಸ್ವೀಟ್ ಹೌಸ್ನ ವಿಶೇಷತೆ ಅಂದ್ರೆ ಇಲ್ಲಿ ಸ್ಥಳೀಯ ಹಸುವಿನ ಹಾಲಿನೊಂದಿಗೆ ಸಿಹಿ ತಿಂಡಿಗಳನ್ನ ಸಿದ್ಧಪಡಿಸಲಾಗುತ್ತೆ. ಇಂಡಿಯಾ ಸ್ವೀಟ್ ಹೌಸನ್ನು ಸಣ್ಣದಾಗಿ ಶುರುವಾಗಿದ್ದು ಇಷ್ಟು ಹೆಮ್ಮರವಾಗಿ ಬೆಳೆಯೋದಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ. ಸೊ ಇವರಿಗೆಲ್ಲ ನಾನು ಶುಭಾಶಯಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಇಂಡಿಯಾ ಸ್ವೀಟ್ ಹೌಸಲ್ಲಿ ಯಾವುದೇ ಸ್ವೀಟ್ ತಿಂದ್ರೂ ಸೂಪರ್ ಆಗಿರುತ್ತೆ. ಇಲ್ಲಿ ಕ್ಷೀರ್ ಮೋಹನ್ ಭಾಳ ಚೆನ್ನಾಗಿರುತ್ತೆ. ಸೊ ಎಲ್ಲ ಸ್ವೀಟ್ಗಳು ಫಸ್ಟ್ ಕ್ಲಾಸ್ ಆಗಿದೆ. ಅದರಲ್ಲೂ ಸ್ಪೆಷಲ್ ಮೈಸೂರು ಪಾಕ್ ಅಂತೂ ಎಕ್ಸ್ಟ್ರಾರ್ಡಿನರಿ, ಯಾಕಂದರೆ ಎಮ್ಮೆ ತುಪ್ಪದಿಂದ ಮಾಡಿರೋದು, ಹಾಗಾಗಿ ಅದರ ಪರಿಮಳ ತುಂಬ ಜೋರಾಗಿದೆ. ಇತಿಹಾಸ ಭಾಳ ಇಲ್ಲ ಸರ್, ಇದು ನಾವು ಶುರುವಾಗಿ 2 ವರ್ಷ ಆಗಿದೆ. ಬೇಸಿಕ್ಲಿ ನಾವು ಹಸು ಇದೆ ನಮ್ಮಲ್ಲಿ, ಒಂದು 150 ಹಸು ಹಾಲು ಉತ್ಪಾದನೆ ಮಾಡ್ತೀವಿ. ಈ ಹಾಲನ್ನ ಏನು ನಾವು ಶೇಖರಿಸ್ತೀವಿ, ಬೆಳಗಿನ ಜಾವ ಕರೆದಿದ್ದ ಹಾಲಲ್ಲಿ ಸ್ವೀಟ್ಸ್ನ ತಯಾರಿಸಿ ಮಾಡಿ ನಾವು ಅಂಗಡಿಗಳು ಕಳಿಸ್ತೀವಿ. ಇದೇ ಇದ್ರದ್ದು ಬೇಸಿಕ್ ಮೋಟೋ. ಆ್ಯಂಡ್ ಇದು ಇಂಡಿಯಾ ಸ್ವೀಟ್ ಹೌಸ್ ಅಂತ ಯಾಕೆ ಹೆಸರಿಟ್ಟಿದ್ದೀವಿ ಅಂತಂದರೆ ಇಲ್ಲಿ ನಮ್ಮ ದೇಶದಲ್ಲಿ ಸಿಗೋಂಥ ಎಲ್ಲ ಥರದ ಸ್ವೀಟ್ಗಳು ನಮ್ಮಲ್ಲಿ ಸಿಗುತ್ತೆ. ಈ ಒಂದು ಸ್ವೀಟ್ ಏನಿದೆ ಯಾರೇ ತಿಂದ್ರೂ ಜನರಲಿ ಇಟ್ ಬ್ರಿಂಗ್ಸ್ ಅ ಸ್ಮೈಲ್ ಆನ್ ಸಂಬಡೀಸ್ ಫೇಸ್. I think that is the biggest thing that we are able to achieve. That's important ಅನ್ಸುತ್ತೆ. We are bringing joy, we are bringing a little bit of cheer in everybody's life ಅನ್ಸುತ್ತೆ. ಅದು ಒಂದು ಬಹಳ ಕಂಟೆಂಟ್ ಇದೆ, ಒಂದು ಖುಷಿ